ರಘುವಂಶ ತಿಲಕ ಶ್ರೀರಾಮಚಂದ್ರ ಪ್ರಭುಗಳಿಗೆ ದೇವರಾಜನ ಸಾರಥಿ ಮಾತಲ್ಲಿ ಮಾಡುವ ಪ್ರಣಾಮಗಳು. ಸ್ವಾಗತ ಇಂದ್ರ ಸಾರಥಿ. ಈ ರಣರಂಗದಲ್ಲಿ ಯುದ್ಧ ಸಂದರ್ಭದಲ್ಲಿ ನಿನ್ನ ಆಗಮನಕ್ಕೆ ಕಾರಣವೇನೆಂದು ಕೇಳಬಹುದೇ? ರಾಮಚಂದ್ರ, ರಾವಣನೊಂದಿಗೆ ನೀನು ಮಾಡುತ್ತಿರುವ ಈ ಯುದ್ಧದಲ್ಲಿ ನೀನು ನೆಲದಲ್ಲಿ ನಿಂತು ಯುದ್ಧ ಮಾಡುವುದು ದೇವತೆಗಳಿಗೆ ಇಷ್ಟವಿಲ್ಲ. ನೀನು ರಥದಲ್ಲಿ ಕುಳಿತು ಯುದ್ಧ ಮಾಡಲಿ ಎಂದು ದೇವರಾಜ ತನ್ನ ರಥವನ್ನು ನಿನಗೆ ಕಳುಹಿಸಿಕೊಟ್ಟಿದ್ದಾನೆ. ನಾನೇ ಸಾರಥಿಯಾಗಿ ರಥವನ್ನು ಮುನ್ನಡೆಸುತ್ತೇನೆ. ಆಹಾ, ದೇವೇಂದ್ರನ ಈ ಸದಾಶಯಕ್ಕೆ ನಾನು ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಲಿ ಎಂದು ತಿಳಿಯುತ್ತಿಲ್ಲ ಮಾತಲಿ. ಲೋಕ ಕಲ್ಯಾಣದ ಮಹತ್ ಕಾರ್ಯದಲ್ಲಿ ತೊಡಗಿರುವ ನಿನಗೆ ಸರ್ವ ಲೋಕವು ಕೃತಜ್ಞ ಆಗಿರಬೇಕು ರಾಮಚಂದ್ರ. ಅದು ನನ್ನ ಕರ್ತವ್ಯ ಮಾತಲಿ. ಸರ್ವಾಯುಧಗಳಿಂದ ಸಂಪನ್ನವಾದ ಈ ರಥವನ್ನೇರಿ ಆ ರಾವಣನನ್ನು ಸಂಹರಿಸು. ಮಾತಲಿ, ದೇವೇಂದ್ರನ ಈ ವಿಶ್ವಾಸದ ಕೊಡುಗೆಯನ್ನು ನಿರಾಕರಿಸುವುದು ಸಭ್ಯತೆಯಲ್ಲ. ದೇವತೆಗಳ ಶುಭ ಹಾರೈಕೆಯೊಡನೆ ನಾನು ಈ ರಥವನ್ನು ಏರುತ್ತೇನೆ. ನಿನ್ನ ಸಾರಥ್ಯದಲ್ಲಿ ಯುದ್ಧವನ್ನು ಮಾಡುತ್ತೇನೆ. ಧನ್ಯೋಸ್ಮಿ ರಾಮಚಂದ್ರ, ಧನ್ಯೋಸ್ಮಿ. ಪ್ರಭು ರಾಮಚಂದ್ರ, ಏನು ಹೇಳು ವಿಭೀಷಣ? ನೀನು ಆ ದುರುಳ ರಾವಣನೆದುರು ನೆಲದಲ್ಲಿ ನಿಂತು ಯುದ್ಧ ಮಾಡಬೇಕಲ್ಲ ಎಂದು ಚಿಂತಿಸುತ್ತಿದ್ದೆ. ಆದರೆ ಆ ದೇವೇಂದ್ರನ ಕೃಪೆಯಿಂದ ಆ ಚಿಂತೆ ಪರಿಹಾರವಾಯಿತು. ಈಗ ನಿನಗೆ ಸಂತೋಷವಾಯಿತೆ? ಬರಿಯ ಸಂತೋಷವಲ್ಲ ರಾಮಚಂದ್ರ, ಮಹಾ ಸಂತೋಷವೆಂದು ಹೇಳಬಹುದು. ಏನಂದೆ ಸಖಿ? ರಾಮನಿಗೆ ದೇವರಾಜನಾದ ಇಂದ್ರನೇ ರಥ ಕಳಿಸಿಕೊಟ್ಟಿರುವನೇ? ಹೌದು ಮಹಾರಾಣಿ, ಆ ದೇವೇಂದ್ರನ ರಥ ಅಮೋಘವಾಗಿದೆಯಂತೆ. ಅದರಲ್ಲಿರುವ ರಾಮ ಮಹಾ ತೇಜಸ್ಸಿನಿಂದ ಬೆಳಗುತ್ತಿರುವನಂತೆ. ದೇವತೆಗಳ ಪ್ರೀತಿಗೆ ಪಾತ್ರರಾದವರು ರಥವನ್ನು ಪಡೆಯುತ್ತಾರೆ, ತೇಜಸ್ಸಿನಿಂದಲೂ ಬೆಳಗುತ್ತಾರೆ. ಆದರೆ ದೇವತೆಗಳ ದ್ವೇಷಕ್ಕೆ ತುತ್ತಾದವರು ದುಃಖವೇಕೆ ಮಹಾರಾಣಿ? ಸಖಿ, ದೇವತೆಗಳು, ಋಷಿ ಮುನಿಗಳು ಪತಿವ್ರತೆಯರ ಕೋಪ ಶಾಪದಿಂದ ಒಳಿತಾಗುವುದು ಸಾಧ್ಯವಿಲ್ಲವೆಂದು ಯೋಚಿಸುತ್ತಿದ್ದೇನೆ. ಮಹಾರಾಣಿ, ನಮ್ಮ ಪ್ರಭುಗಳು ಶಾಪಗ್ರಸ್ತರೆಂದು ಹೇಳುತ್ತಿರುವಿರಾ? ನಾನು ಮೊದಲೇ ಹೇಳಲಿಲ್ಲವೇ ಸಖಿ? ಒಂದಲ್ಲ ಎರಡಲ್ಲ 18 ಶಾಪಗಳು. ಅದಕ್ಕೆ ಕಾರಣವೇನು ಮಹಾರಾಣಿ? ಒಂದೊಂದಕ್ಕೂ ಒಂದೊಂದು ಕಾರಣವಿದೆ, ಒಂದೊಂದಕ್ಕೂ ಒಂದೊಂದು ಕಥೆ ಇದೆ. ನಮ್ಮ ಪ್ರಭುಗಳು ತಮ್ಮ ದುಡುಕು ವರ್ತನೆಗೆ, ಅಧರ್ಮ ಕಾರ್ಯಕ್ಕೆ ಶಾಪಗಳನ್ನು ಪಡೆದಿದ್ದಾರೆ. ಆ ಶಾಪಗಳಿಗೆ ಪರಿಹಾರವೇ ಇಲ್ಲವೇ ಮಹಾರಾಣಿ? ಪರಿಹಾರವಿದೆಯೋ ಇಲ್ಲವೋ ಎಂಬುದು ಆ ಪರಮೇಶ್ವರನಿಗೊಬ್ಬನಿಗೆ ಗೊತ್ತು. ಪರಮ ಕರುಣಾಳುವಾದ ಆ ಪರಮೇಶ್ವರನನ್ನು ಪ್ರಾರ್ಥಿಸಬಹುದಲ್ಲವೇ? ಅಹಂಕಾರ ಮದೋನ್ಮತರಾದ ನಮ್ಮ ಪ್ರಭುಗಳಿಗೆ ಈಗ ಅದಕ್ಕೆ ವ್ಯವಧಾನವಿಲ್ಲ ಸಖಿ. ನೀವಾದರೂ ಆ ಕಾರ್ಯ ಮಾಡಿ ಮಹಾರಾಣಿ, ನನಗೂ ತುಂಬಾ ಭಯವಾಗುತ್ತಿದೆ. ಯುದ್ಧ ಆರಂಭವಾದಾಗಿನಿಂದಲೂ ನಾನು ಅದನ್ನೇ ಮಾಡುತ್ತಿದ್ದೇನೆ. ಯುದ್ಧ ಮುಗಿಯುವವರೆಗೂ ನಾನು ಅದನ್ನೇ ಮಾಡುತ್ತೇನೆ.
ನೋಡಿ, ಪುರುಷೋತ್ತಮನಾದ ಶ್ರೀರಾಮನು ನಾನು ಕಳುಹಿಸಿಕೊಟ್ಟ ರಥದ ಮೇಲೆ ಕುಳಿತು ಯುದ್ಧ ಮಾಡುತ್ತಿರುವನು.